ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ನೋಡಿ ವೀಕ್ಷಕರೇ, ಇದು ನನ್ನ ಎಡಭಾಗದಲ್ಲಿರುವಂಥದ್ದು ರುದ್ರಾಕ್ಷಿ ಮರ. ದೊಡ್ಡ ಮರ ಇತ್ತು, ಇದು 100 ಫೀಟ್ ಇತ್ತು. ಅದು ನಮ್ಮ ಮನೆಗೆ ಅಪಾಯ ಆಗ್ತದೆ ಅಂತೇಳಿ ಅದನ್ನು ನಾವು ಕಟ್ ಮಾಡಿದ್ವಿ. ನೋಡಿ, ಇದು ಕಟ್ ಮಾಡಿದ್ವಿ. ಹಾಗೆಯೇ ಈ ರುದ್ರಾಕ್ಷಿ ಮರದ ಈ ಬೀಜದಿಂದ ಆದದಂಥ ಇದು ರುದ್ರಾಕ್ಷಿ ಗಿಡ ನನ್ನ ಬಲಭಾಗದಲ್ಲುಂಟು ನೋಡಿ, ಅದು ರುದ್ರಾಕ್ಷಿ ಗಿಡ. ನನ್ನ ಕೈಯಲ್ಲಿರುವಂಥದ್ದುಂಟು ನೋಡಿ, ಅದು ಅದರದ್ದೇ ನಮ್ಮ ರುದ್ರಾಕ್ಷಿ ಹಣ್ಣಿನಿಂದ ಮತ್ತು ರುದ್ರಾಕ್ಷಿ ಕಾಯಿಯನ್ನು ನಾವು ಅದನ್ನು ಕ್ಲೀನ್ ಮಾಡಿ, ನನ್ನ ಹತ್ರ ಬೇಕಾದಷ್ಟು ರುದ್ರಾಕ್ಷಿ ಉಂಟು. ಈಗ 4 ಮುಖದ್ದು 5 ಮುಖದ್ದು ರುದ್ರಾಕ್ಷಿ ಉಂಟು. ಹಾಗೆಯೇ ಇದು 1 ಮುಖದ್ದು 2 ಮುಖದ್ದು 3 ಮುಖದ್ದು 4 ಮುಖದ್ದು 5 ಮುಖದ್ದು 14 ಮುಖದವರೆಗೆ ರುದ್ರಾಕ್ಷಿಗೆ ಪವರ್ಫುಲ್ ಉಂಟು. ಆದರೆ ನೀವು ಗೂಗಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ರುದ್ರಾಕ್ಷಿಯ ಬಗ್ಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ನಾನು ಏನು ಹೇಳುವುದಂತ ಹೇಳಿದರೆ, ನನ್ನ ಹತ್ರ ರುದ್ರಾಕ್ಷಿ ಬೇಕಾದಷ್ಟು ಇದೆ, 4 ಮುಖದ್ದು 5 ಮುಖದ್ದು. ನೀವು ದಾನಿಗಳಿಗೆ ಯಾರಿಗಾದರೂ ನನ್ನ ಈ ರುದ್ರಾಕ್ಷಿಯನ್ನು ತಗೊಂಡು ಯಾವುದಾದ್ರೂ ಕ್ಷೇತ್ರಕ್ಕೆ ಒಪ್ಪಿಸುವುದಾದರೆ ಒಪ್ಪಿಸಬಹುದು. ಬೇಕಾದಷ್ಟು ರುದ್ರಾಕ್ಷಿ ನನ್ನ ಹತ್ರ ಉಂಟು, 5 ಮುಖದ್ದು ಮತ್ತು 4 ಮುಖದ್ದು. 1 ಮುಖದ್ದು ನನಗೆ ಸಿಗಲಿಲ್ಲ, ಮತ್ತು 2 ಮುಖದ್ದು ಸಿಗಲಿಲ್ಲ. 3 ಮುಖದ್ದು ಒಂದು ಉಂಟು ಅಷ್ಟೇ, ಅಲ್ಲದೆ ಬೇರೆ ಜಾಸ್ತಿ ಇಲ್ಲ. ಆದ ಕಾರಣ ಯಾರಿಗೆ ರುದ್ರಾಕ್ಷಿ ಧಾರಣ ಮಾಡಲಿಕ್ಕೆ ಇಷ್ಟ ಉಂಟು, ನೇರವಾಗಿ ಮನೆಗೆ ಬಂದು ನಮ್ಮ ರುದ್ರಾಕ್ಷಿಯನ್ನು ನೋಡಿ ನೀವು ತೆಗೆದುಕೊಳ್ಬೋದು, ತೊಂದರೆ ಏನಿಲ್ಲ. ಮತ್ತು ರುದ್ರಾಕ್ಷಿಯ ಬಗ್ಗೆ 1 ಮುಖ ಹಾಕಿದವರ ಏನು ಪ್ರಯೋಜನ, 2 ಮುಖ ಹಾಕಿದ್ದು ಏನು ಪ್ರಯೋಜನ ನಿಮಗೆಲ್ಲ ಗೊತ್ತೇ ಉಂಟು. ಆದ ಕಾರಣ ಅತಿ ಹೆಚ್ಚಿನ ದಾನಿಗಳು, ಕೊಡುಕೈ ದಾನಿಗಳು ಈ ರುದ್ರಾಕ್ಷಿಯನ್ನು ಖರೀದಿ ಮಾಡಿ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಒಪ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಜೈ ಶ್ರೀರಾಮ್.